ಜಾನಪದ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಪ್ರತಿನಿತ್ಯ ಉತ್ಸವಗಳು, ಬೃಹತ್ ಫೆಸ್ಟ್ಗಳು ನಡೀತಾನೆ ಇರುತ್ತವೆ. ಆದರೆ ಇದೇ ಮೊದಲ ಬಾರಿಗೆ ವಿದೇಶಿ ಸಂಸ್ಕೃತಿ ಹಾಗೂ ಜಾನಪದ ಕಲೆಗಳು ರಾಜಧಾನಿಯಲ್ಲಿ ಮೇಳೈಸಿದ್ವು. ಅಂತಾರಾಷ್ಟ್ರೀಯ ಫೋಕ್ ಫೆಸ್ಟ್ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ನಡೆಯಿತು. ವಿದೇಶಿ ಜಾನಪದ ಕಲಾಲೋಕವೇ ಈ ಬಾರಿ ಬೆಂಗಳೂರಿನಲ್ಲಿ ತೆರೆದುಕೊಂಡಿತ್ತು. ಅಂತಾರಾಷ್ಟ್ರೀಯ ಫೋಕ್ ಫೆಸ್ಟ್ನ ಒಂದು ಸುತ್ತು ಹಾಕಿ ಬರೋಣ ಬನ್ನಿ. ರಂಗು ರಂಗಿನ ಚಿತ್ತಾರ, ಬಾನಲ್ಲಿ ಆಕಾಶ ಬುಟ್ಟಿಯ ಅಲಂಕಾರ, ಕಿವಿಗೆ ಅಪ್ಪಳಿಸೋ ತಾಳಿ ತಮಟೆಗಳ ಸದ್ದು, ಫ್ಯೂಷನ್ ಹಾಡಿಗೆ ಹುಚ್ಚೆದ್ದು ಕುಣಿದ ಯುವಜನತೆ, ಫೋಕ್ನ ಸಡಗರಕ್ಕೆ ಕಾಲು ಕುಣಿಸ್ತಾ ಇದ್ರು. ಕನ್ಫ್ಯೂಸ್ ಆಗಬೇಡಿ, ನಿಜಕ್ಕೂ ನೀವು ನೋಡ್ತಿರೋದು ಬೆಂಗಳೂರನ್ನೇ. ನಿಜಕ್ಕೂ ಇದು ಬೆಂಗಳೂರೇನಾ ಅನ್ನೋ ಮಟ್ಟಿಗೆ ರಾಜಧಾನಿಯ ಚಿತ್ರಣ ಇತ್ತೀಚೆಗಷ್ಟೇ ಬದಲಾಗಿತ್ತು. ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ನಡೆದಂತಹ 3 ದಿನಗಳ ಅಂತಾರಾಷ್ಟ್ರೀಯ ಜನಪದ ಹಬ್ಬದ ಸಲುವಾಗಿ ಬೆಂಗಳೂರು ಈ ರೀತಿ ಕಳೆ ಕಟ್ಟಿತ್ತು. ಆಗಸ್ಟ್ 8ರಿಂದ 10ರವರೆಗೆ 3 ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಜಾನಪದ ಹಬ್ಬ ಇದು. ದೇಶ ವಿದೇಶಗಳಿಂದ ಆಗಮಿಸಿದ್ದ ಸಾಕಷ್ಟು ಜಾನಪದ ಕಲಾವಿದರು ಫೆಸ್ಟ್ನಲ್ಲಿ ಪಾಲ್ಗೊಂಡಿದ್ರು. ಮೊದಲ ದಿನದಂದು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ಕಲ್ಪಿಸಲಾಗಿತ್ತು. ಆಧುನಿಕತೆಯ ಗುಂಗಿನಲ್ಲಿ ಬೆಂಗಳೂರು ತನ್ನ ಸೊಗಡನ್ನೇ ಕಳೆದುಕೊಂಡಿದೆ ಅಂತನ್ನೋರಿಗೆ ಅಚ್ಚರಿಯ ಲೋಕ ತೆರೆದುಕೊಂಡಿತ್ತು. ಭಾರತ ಮೂಲದ ಅನೇಕ ದೇಸಿ ಕಲೆಗಳು ಒಂದೇ ಜಾಗದಲ್ಲಿ ಮೇಳೈಸಿತ್ತು. ಈ ಜಾನಪದ ಹಬ್ಬದಲ್ಲಿ ಬಹುತೇಕ ಕಲಾವಿದರು ಭಾರತದ ನಾನಾ ಭಾಗಗಳಿಂದ ಬಂದು ಭಾಗವಹಿಸಿದ್ರು. ಇವರ ಜೊತೆ ಇಂಡೋನೇಷ್ಯಾ, ನಾರ್ವೆ, ಶ್ರೀಲಂಕಾದಿಂದ ಕೂಡ ಸಾಕಷ್ಟು ಕಲಾವಿದರು ಭಾಗವಹಿಸಿದ್ರು. ಗಾಯಕಿ ಸಂಗೀತ ಕಟ್ಟಿ ಕುಲಕರ್ಣಿ ಜಾನಪದ ಗಾಯನದ ಮೂಲಕ ಈ ಹಬ್ಬಕ್ಕೆ ಮೆರುಗು ತುಂಬಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ರು. ಕನ್ನಡ ನಾಡಿನ ಜನಪದ ಕಲೆಗಳ ಜೊತೆಗೆ ದೇಸಿ ವಿದೇಶಿ ಜನಪದ ಕಲೆಗಳಿಗೆ ವೇದಿಕೆಯಾಗ್ತಿರೋದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದು ಒಂದು ನಿಜವಾಗಿ ಅವರ ಪ್ರಶಂಸೆಯನ್ನು ಕಳಿಸಿದ್ದಾರೆ, ಶ್ಲಾಘನೆಯನ್ನು ಕಳಿಸಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ವತಿಯಿಂದ ಇದೊಂದು ಜಾನಪದ ಮತ್ತು ಸಂಸ್ಕೃತಿ ಕಲೆ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು ಒಳ್ಳೆ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿರಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟ ಆಗಲಿ, ರಾಷ್ಟ್ರೀಯ ಮಟ್ಟ ಆಗಲಿ ಹಾಗೂ ಜಿಲ್ಲಾ ಮಟ್ಟದಲ್ಲೇ ಆಗಲಿ ನಾವು ಪಾರಂಪರಿಕ ನಮ್ಮ ಕಲೆ, ಸಂಸ್ಕೃತಿ ಮತ್ತು ನಮ್ಮ ವೈಭವವನ್ನು ನಮ್ಮ ಉತ್ಸವಗಳ ಮೂಲಕ ನಾವು ಆಚರಿಸ್ತಾ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಾವಿದರನ್ನು, ನಮ್ಮ ರಾಜ್ಯದ ಕಲಾವಿದರನ್ನು ನಾವು ಹೆಚ್ಚಿನ ಒಂದು ಪ್ರೋತ್ಸಾಹನವನ್ನು ಕೊಡ್ತೀವಿ ಈ ಕಾರ್ಯಕ್ರಮಗಳಲ್ಲಿ ಅಳವಡಿಸಿ. ಇಷ್ಟೇ ಅಲ್ಲ, ನಮ್ಮದೇ ನೆಲದ ತೊಗಲುಗೊಂಬೆಯಾಟ ಕೂಡ ಜನಪದ ಜಾತ್ರೆಯ ಅಂದ ಹೆಚ್ಚಿಸಿತು. ರಾಮಾಯಣದ ಸೀತಾಪಹರಣ ಪ್ರಸಂಗವನ್ನ ಭಾಸ್ಕರ್ ಕೊಗ್ಗ ಮತ್ತು ತಂಡದವರು ಪ್ರಸ್ತುತಪಡಿಸಿದರು.
ಶಿರವಾಗಿ ಪಡಿದವರಿಗೆ ವಂದಿಸಿ ಆಡುತ್ತಿರುವ ಮಾತು ಚಿತ್ತವಿಟ್ಟಾಲಿಸಬೇಕಪ್ಪ. ನಿಮ್ಮನ್ನು ನೋಡಿದಾಕ್ಷಣ ನನ್ನ ಜೀವನವೇ ಪಾವನವಾಯಿತು. ನಾನು ಕೃತಾರ್ಥನಾದೆ ತಾಯಿ. ನನ್ನ ಯಾವ ಮಾತಿನಿಂದ ನಿಮಗೆ ಭರವಸೆ ಆಗಲಿಲ್ಲವೇನಮ್ಮ. ಇದು ಕೊನೆಯ ಒಂದೇ ಒಂದು ಪ್ರಯತ್ನ. ನಿಮ್ಮ ಪತಿಯಾದಂಥ ರಾಮಚಂದ್ರನ ಬೆರಳಿನಲ್ಲಿ ಹರಾಜಿಸುತ್ತಿರುವಂತ ಈ ಮುದ್ರೆ ಉಂಗುರ ಹೌದೇ ನೋಡಿ ತಾಯಿ, ತೆಗೆದುಕೊಳ್ಳಿ. ಸತ್ಯ ಹೌದೇನಮ್ಮ ತಾಯಿ. ಸೀತಾಮಾತೆ ಸಂಪ್ರದಾಯದಲ್ಲಿ 6ನೇ ತಲಾಂತರದಲ್ಲಿ ನಡೀತಿರುವ ಕಲೆಯನ್ನು ಇಂದು ಸಹಸ್ರಾರು ಸಂಖ್ಯೆಯ ಜನರ ಮುಂದೆ ತಂದ ತೃಪ್ತಿ ನಮಗಿದೆ. ಹಾಗಾಗಿ ಇದನ್ನು ಉಳಿಸಬೇಕಾಗಿದೆ. ಇನ್ನು ಮುಂದಿನ ಯುವ ಜನಾಂಗಕ್ಕೆ ಈ ಗೊಂಬೆ ಆಟದ ಪರಿಕಲ್ಪನೆಯನ್ನು ಶಾಲೆಗೂ ಕೂಡ ಊರಿಗೊಂದು ಆಟ, ಹಾಗೆ ಗೊಂಬೆ ತಿರುಗಾಟ ಅನ್ನುವ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ. ನನ್ನ ಈ ಎಲ್ಲ ಕಲ್ಪನೆಗೆ ಡಾಕ್ಟರ್ ಸುಧಾಮೂರ್ತಿಯವರು, ದಯಾನಂದ ಪೈ ಅವರಂಥವರು ಮಹನೀಯರ ಸಪೋರ್ಟ್ ಸಿಕ್ಕಿರುವುದು ನನ್ನ ಸೌಭಾಗ್ಯ ಅಂತ ಎಣಿಸ್ಕೊಂಡಿದ್ದೇನೆ. ಹಾಗಾಗಿ ಇಂಥ ಕಲೆಗಳು ನಿಮ್ಮೆಲ್ಲರ ಆಶೀರ್ವಾದದ ನೆಲೆಯಲ್ಲಿ ಈ ಉಪ್ಪಿನಕೋದಂಥ ಒಳ್ಳೆಯ ದ್ವೀಪದಲ್ಲಿ ಉಳಿಯುವುದು ಬೆಳಬೇಕನ್ನೋದು ನನ್ನ ಕನಸು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೇನೆ. ಸೂತ್ರದ ಹಿಂದಿನ ಗೊಂಬೆಗಳ ಆಟಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜಾನಪದ ಲೋಕದ ವೈಭೋಗಕ್ಕೆ ಮೂಕ ಪ್ರೇಕ್ಷಕರಾಗಿದ್ರು. ಅಂತಾರಾಷ್ಟ್ರೀಯ ಜನಪದ ಹಬ್ಬದ ಅಂದ ಆನಂದ ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಜನಪದ ಕಲಾವಿದರು ಈ ಹಬ್ಬದ ಅಂದ ಹೆಚ್ಚಿಸಿದ್ರು. ನಶಿಸಿ ಹೋಗ್ತಾ ಇರೋ ಕಲೆಗಳನ್ನ ಪೋಷಿಸೋ ಅಗತ್ಯ ಯಾಕಿದೆ ಅನ್ನೋದನ್ನ ಸಾಬೀತುಪಡಿಸಿದ್ರು.